ಸೊ ಇದಕ್ಕೆ ಈ ಘಟನೆ ಏನಾಗುತ್ತಲ್ಲ ಇದಕ್ಕೆ ಯೂನಿವರ್ಸಿಟಿ ಕ್ಲಾರಿಟಿ ಕೊಟ್ಟಿದೆ. ಯೂನಿವರ್ಸಿಟಿಯ ವಕ್ತಾರರು ಬಂದು ಮಾತನಾಡಿದ್ದಾರೆ. ಏನೇನಾಯ್ತು, ಯೂನಿವರ್ಸಿಟಿ ಇದನ್ನ ಸಪೋರ್ಟ್ ಮಾಡುತ್ತಾ ಇಲ್ವಾ ಅಥವಾ ಈ ಕಾರ್ಯಕ್ರಮ ನಡೆದಿದೆಯಾ ಇಲ್ವಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಆರೋಪ ಏನ್ ಬಂದಿದೆಯಲ್ಲ ವಿಶ್ವವಿದ್ಯಾಲಯದ ವಿರುದ್ಧ ದೇಶದ್ರೋಹಿ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಆರೋಪ, ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ನಾವು ಒಪ್ಪಿಗೆ ಕೊಟ್ಟಿಲ್ಲ ಇಂಥ ಕಾರ್ಯಕ್ರಮಕ್ಕೆ ಅಂತ ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯ ಹೇಳಿದೆ. ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ಕಟ್ಟುನಿಟ್ಟಿನ ನಿಯಮಗಳಿದೆ. ವಿದ್ಯಾರ್ಥಿಗಳ ಗುಂಪು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವ ಆರೋಪ ಇದೆ. ದೇಶ ವಿರೋಧಿ ಕಾರ್ಯಕ್ರಮ ಯೂನಿವರ್ಸಿಟಿ ಕಡೆಯಿಂದ ಆಯೋಜನೆ ಆಗಿಲ್ಲ ಅಂತ ಹೇಳ್ತಾ ಇದೆ. 20 ಜನರಿದ್ದ ಗುಂಪು ನಮ್ಮ ವಿವಿಗೆ ನುಗ್ಗಿತ್ತು, ಘೋಷಣೆ ಕೂಗಿ ಕೆಲವು ಆಸ್ತಿಯನ್ನು ಧ್ವಂಸ ಮಾಡಿದೆ ಅಂತ ಎಬಿವಿಪಿ ವಿರುದ್ಧ ಆರೋಪನ ಮಾಡಿದ್ದಾರೆ. ಭದ್ರತಾ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯದ ವಕ್ತಾರರು ಆರೋಪ ಮಾಡಿದ್ದಾರೆ. ನೋಡ್ತಾ ಇದೀವಿ, ಒಂದ್ ಕಡೆ ಈ ಸ್ಪಾರ್ಕ್ ಅನ್ನುವಂತಹ ಸಂಘಟನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಅಂತಕ್ಕಂಥ ಪೋಸ್ಟರ್ಗಳು ಸಿಕ್ಕಿದ್ದಾವೆ. ಫೆಬ್ರವರಿ 24ನೇ ತಾರೀಕು ಭಾರತದಿಂದ ಜಮ್ಮು ಕಾಶ್ಮೀರದ ವಿರುದ್ಧ ಏನು ಹಿಂಸೆ ನಡೆದಿದೆ ಅಂತ ಹೇಳ್ಬಿಟ್ಟು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಇದೀಗ ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯ ಇಲ್ಲ, ನಾವು ವಿಶ್ವವಿದ್ಯಾಲಯದವರು ಅದಕ್ಕೆ ಸಾಥ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಎಬಿವಿಪಿ ವಿದ್ಯಾರ್ಥಿಗಳು ಈ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ತರದೊಂದು ಕಾರ್ಯಕ್ರಮ ಆಯೋಜನೆ ಆಗಿದೆ, ಭಾರತೀಯ ಸೇನೆ ಹಿಂಸಾಚಾರವನ್ನ ಮಾಡಿದೆ ಅಂತ ಕಾರ್ಯಕ್ರಮ ಆಯೋಜನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರೆಹಮಾನ್ ಲೈವ್ ಕನೆಕ್ಟ್ ಆಗಿದ್ದಾರೆ. ರೆಹಮಾನ್, ಇಂಥದ್ದೊಂದು ಕಾರ್ಯಕ್ರಮ ಆಯೋಜನೆ ಆಗಿತ್ತಾ ಇಲ್ವಾ? ನೀವಲ್ಲಿ ಅಲ್ಲಿನ ಸ್ಟೂಡೆಂಟ್ಸ್ ನ ಮಾತಾಡ್ಸಿದ್ರ, ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳನ್ನ ಮಾತನಾಡಿಸಿದ್ರ, ಅವ್ರೇನ್ ಹೇಳಿದ್ರು? ಎಬಿವಿಪಿ ವಿದ್ಯಾರ್ಥಿಗಳೇನ್ ಹೇಳಿದ್ರು? ಅಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವ್ರು ಯಾರಾದ್ರೂ ಮಾತನಾಡಿದ್ರ? ಅಲ್ಲಿನ ವಿಶ್ವವಿದ್ಯಾಲಯದ ವಕ್ತಾರರು ಏನ್ ಹೇಳಿದ್ರು? ಒಟ್ನಲ್ಲಿ ಏನ್ ನಡೆದಿದೆ ಸಂಪೂರ್ಣವಾದ ಚಿತ್ರಣ ಕೊಡೋದಾದ್ರೆ ರೆಹಮಾನ್. ಎಸ್ ಶ್ರೀಲಕ್ಷ್ಮಿ, ನಿನ್ನೆ ಏನು ಸರ್ಜಾಪುರದಲ್ಲಿರುವಂತಹ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಒಳಗಡೆ ಸ್ಪಾರ್ಕ್ ಅನ್ನುವಂತಹ ಒಂದು ಸಂಘಟನೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಪೋಸ್ಟರ್ ನ ಕೂಡ ಹರಿಬಿಟ್ಟಿತ್ತು. ಅಂದ್ರೆ ಭಾರತ ಏನು ಕಾಶ್ಮೀರ ಏನಿದೆ, ಕಾಶ್ಮೀರದ ವಿರುದ್ಧವಾಗಿ ಭಾರತ ಸೈನಿಕರು ಅವಹೇಳನಕಾರಿಯಾಗಿ ನಡ್ಕೊಂಡಿದ್ದಾರೆ, ಚಿತ್ರಹಿಂಸೆಯನ್ನ ನೀಡಿದ್ದಾರೆ, ಮಹಿಳೆಯರನ್ನ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂತ ಒಂದು ಹೇಳಿಕೆಯನ್ನ ಪೋಸ್ಟರ್ ನಲ್ಲಿ ಬಿಟ್ಟು ಅದನ್ನ ಒಂದು ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಒಳಗಡೆ ಇರುವಂತಹ ಕಬೀರಾ ಅನ್ನುವಂತ ಒಂದು ಓಪನ್ ಸ್ಪೇಸ್ ಏನಿದೆ, ಓಪನ್ ಜಾಗ ಏನಿದೆ, ಆ ಒಂದು ಸ್ಥಳದಲ್ಲಿ ಪ್ರತಿಭಟನೆಗೆ ಮಾಡಲಿಕ್ಕೆ, ಅಂದ್ರೆ ಒಂದು ಕಾರ್ಯಕ್ರಮವನ್ನ ಮಾಡಲಿಕ್ಕೆ, ಅಂದ್ರೆ ಭಾರತ ದೇಶದ ಯೋಧರ ವಿರುದ್ಧವಾಗಿ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಮುಂದಾಗಿರ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಪೋಸ್ಟರ್ ಕೂಡ ಹರಿಬಿಟ್ಟಿರ್ತಾರೆ. ಈ ಒಂದು ವಿಚಾರ ತಿಳಿದಂತಹ ಎಬಿವಿಪಿ ಕಾರ್ಯಕರ್ತರು ಕೂಡ ಭಾರತ ವಿರೋಧಿ ಚಟುವಟಿಕೆಗಳು ಈ ಒಂದು ಯೂನಿವರ್ಸಿಟಿ ಒಳಗಡೆ ಏನು ಸ್ಪಾರ್ಕ್ ಅನ್ನುವಂತ ಒಂದು ಸಂಘಟನೆ ನಡೆಸ್ತಾ ಇದೆ ಅನ್ನುವಂತ ಒಂದು ಮಾಹಿತಿಯನ್ನು ತಿಳಿದು ಅಲ್ಲಿಗೆ ಯೂನಿವರ್ಸಿಟಿಯ ಮುಂಭಾಗಕ್ಕೆ ಹೋದ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾರೆ. ಯೂನಿವರ್ಸಿಟಿಯ ಕೆಲವೊಂದಿಷ್ಟು ನಾಮಫಲಕಗಳನ್ನ ಕೂಡ ಮಸಿ ಬಳಿದು ಬ್ಯಾನ್ ಸ್ಪಾರ್ಕ್ ಅನ್ನುವಂತ ಒಂದು ಕಪ್ಪು ಮಸಿಯನ್ನ ಬರೆಯುವುದರ ಮೂಲಕ ಒಂದು ಪ್ರತಿಭಟನೆ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಆ ಒಂದು ಯೂನಿವರ್ಸಿಟಿಯ ಒಳಗಡೆ ಇರುವಂತಹ ಸ್ಪಾರ್ಕ್ ಸಂಘಟನೆಗಳು ಹಲವಾರು ಕಾರ್ಯಕ್ರಮಗಳನ್ನ ಅಲ್ಲಿ ಮಾಡಿದೆ ಅನ್ನುವುದಕ್ಕೆ ಸಾಕಷ್ಟು ಪುರಾವೆಗಳು ಸಿಕ್ಕಿದೆ, ಒಂದು ಫೋಟೋಗಳು ಸಿಕ್ಕಿದೆ. ಅವರು ಕುತ್ಕೊಂಡು ಮಾತಾಡೋದಾಗಿರ್ಲಿ, ಮತ್ತೆ ಅವರು ಅಲ್ಲಿ ಪ್ರೊಟೆಸ್ಟ್ ಮಾಡಲಿಕ್ಕೆ ಅಥವಾ ಕಾರ್ಯಕ್ರಮವನ್ನ ಮಾಡಲಿಕ್ಕೆ, ಅಂದ್ರೆ ಕಾರ್ಯಕ್ರಮದ ನೆಪದಲ್ಲಿ ದೇಶ ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಕೆಲವೊಂದಿಷ್ಟು ಪೋಸ್ಟರ್ ಕೂಡ ಬಿಟ್ಟಿದ್ರು. ಆದ್ರೆ ಇದಕ್ಕೆ ಯೂನಿವರ್ಸಿಟಿಯಲ್ಲಿರುವಂತಹ ಸಿಬ್ಬಂದಿಗಳೇನಿದೆ ಅದಕ್ಕೆ ನಾವು ಯಾವುದೇ ರೀತಿಯಾದಂತಹ ದೇಶ ವಿರೋಧಿ ಚಟುವಟಿಕೆಗಳನ್ನ ನಮ್ಮ ಒಂದು ವಿವಿ ಒಳಗಡೆ ನಾವು ಯಾವುದೇ ರೀತಿ ಮಾಡಲಿಕ್ಕೆ ನಾವು ಪರ್ಮಿಷನ್ ಅನ್ನ ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಕೂಡ ಅವರು ಮಾಧ್ಯಮದ ಎದುರು ಕೂಡ ಹೇಳುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಅದೇ ಯೂನಿವರ್ಸಿಟಿ ಒಳಭಾಗದಲ್ಲೇ ಇರುವಂತಹ ಕಬೀರಾ ಅನ್ನುವಂತಹ ಹಾಲ್ ಏನಿದೆ ಅದು ಇಲ್ಲೇ ಇರೋದು ಅನ್ನೋದನ್ನ ಅವರೇ ಕೂಡ ಒಪ್ಕೊಂಡಿದ್ದಾರೆ. ಅದೇ ಒಂದು ಕಬೀರಾ ಹಾಲ್ ನಲ್ಲಿ ಏನು ಕಬೀರಾ ಅನ್ನುವಂತ ಒಂದು ಓಪನ್ ಸ್ಪೇಸ್ ನಲ್ಲಿ ಸ್ಪಾರ್ಕ್ ಅನ್ನುವಂತ ಒಂದು ಸಂಘಟನೆ ದೇಶ ವಿರೋಧಿ ಸಂಘಟನೆಯಾಗಿದ್ದು ಈ ಒಂದು ಕೆಲವೊಂದಿಷ್ಟು ದೇಶ ವಿರೋಧಿ ಅಂದ್ರೆ ಭಾರತ ಯೋಧರು ಕಾಶ್ಮೀರದಲ್ಲಿರುವಂತಹ ಮಹಿಳೆಯರ ಮೇಲೆ ಅತ್ಯಾಚಾರವನ್ನು ಮಾಡಿದ್ದಾರೆ. 1991 ಫೆಬ್ರವರಿ 23-24ರಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಅಟ್ಯಾಕ್ ಅನ್ನ ಮಾಡಿರ್ತಾರೆ ಕಾಶ್ಮೀರದಲ್ಲಿ ಕುನೋವಾ ಮತ್ತು ಇನ್ನೊಂದು ನಗರದ ಮೇಲೆ ಸುತ್ತುವರೆದು. ಆ ಒಂದು ಭಾರತದ ಯೋಧರು ಮಹಿಳೆಯರ ಮೇಲೆ ಅತ್ಯಾಚಾರವನ್ನು ಮಾಡಿ ಅಲ್ಲಿರುವ ನಾಗರಿಕರ ಮೇಲೆ ಹಿಂಸೆ ಮಾಡಿದ್ರು. ಹಾಗಾಗಿ ಏನು ಕಾಶ್ಮೀರ ಮತ್ತು ಭಾರತ ಪ್ರತ್ಯೇಕವಾಗಬೇಕು, ಭಾರತ ಯಾವಾಗಲೂ ಕಾಶ್ಮೀರದ ಮೇಲೆ ಒಂದು ವಿರೋಧಿ ಹೇಳಿಕೆಯನ್ನ ಹಿಂಸಾಚಾರವನ್ನ
ನಿರಂತರವಾಗಿ ಮಾಡ್ತಾ ಇದೆ. ಅಂದ್ರೆ ಭಾರತೀಯ ಯೋಧರು ಹಿಂಸಾಚಾರ ಅತ್ಯಾಚಾರವನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಅಲ್ಲಿಂದ 30ಕ್ಕೂ ಹೆಚ್ಚು ಮಹಿಳೆಯರಿಗೆ ಅನ್ಯಾಯ ಆಗಿದೆ. 18ರಿಂದ 80 ವರ್ಷದವರೆಗೂ ಕೂಡ ಅಲ್ಲಿ ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅನ್ನುವಂತ ಒಂದು ಪೋಸ್ಟರ್ ಅನ್ನ ಏನು ಸ್ಪಾರ್ಕ್ ಅನ್ನುವಂತ ಒಂದು ಸಂಘಟನೆ ಬಿಡುಗಡೆ ಮಾಡಿ ನಿನ್ನೆ ಅಲ್ಲಿ ಆಯೋಜನೆ ಮಾಡಲಿಕ್ಕೆ ಅಂದ್ರೆ ಸಂಜೆ 6 ಗಂಟೆ ಸುಮಾರಿಗೆ ಏನು ಸರ್ಜಾಪುರದ ಏನು ಯೂನಿವರ್ಸಿಟಿ ಇದೆಯೋ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಒಳಗಡೆ ಇರುವಂತಹ ಸ್ಪಾರ್ಕ್ ಏನು ಕಬೀರಾ ಅನ್ನುವಂತ ಒಂದು ಓಪನ್ ಸ್ಪೇಸ್ ಅಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ನಮಗೆ ನೀವೆಲ್ಲರೂ ಕೂಡ ಬೆಂಬಲವನ್ನ ನೀಡಬೇಕು ಅನ್ನುವಂಥದ್ದನ್ನ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳಿಗೂ ಕೂಡ ಅವರು ಕೊಟ್ಟಿರುವಂತದ್ದು ಮಾಹಿತಿ ಬಂದಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಆ ವಿಚಾರವನ್ನು ತಿಳಿದಂತ ಎಬಿವಿಪಿ ಏನು ಕಾರ್ಯಕರ್ತರು ಇದ್ದಾರೆ ಅವರೆಲ್ಲರೂ ಕೂಡ ಆ ಯೂನಿವರ್ಸಿಟಿಯ ಒಳಭಾಗದಲ್ಲಿ ನುಗ್ಗಿ ಒಳಗಡೆ ಪ್ರತಿಭಟನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಕೂಡ ಮಾಧ್ಯಮದವರು ಅವರನ್ನ ಪ್ರಶ್ನೆಯನ್ನ ಮಾಡಿದ್ರು. ಎಬಿವಿಪಿ ಅವರು ನಾವು ಯಾತಕ್ಕಾಗಿ ಪ್ರೊಟೆಸ್ಟ್ ಮಾಡ್ತಿದೀವಿ ಅನ್ನೋದಕ್ಕೆ ಉದಾಹರಣೆ ಅಂದ್ರೆ ಆ ಪೋಸ್ಟರ್ ಗಳನ್ನ ಹಿಡಿದು ಕೂಡ ತೋರಿಸುವಂತ ಕೆಲಸ ಮಾಡಿದ್ರು. ಬಟ್ ಯೂನಿವರ್ಸಿಟಿಯ ಒಳಗಡೆ ಇರುವಂತ ಯಾರೊಬ್ರು ಕೂಡ ಯೂನಿವರ್ಸಿಟಿಗೆ ಸೇರಿರುವಂತ ಒಬ್ರು ಕೂಡ ಇಲ್ಲಿ ಆ ರೀತಿ ಚಟುವಟಿಕೆಗಳು ಆಗಿದೆಯಾ, ಒಂದು ವೇಳೆ ಆಗಿಲ್ಲ ಅಂದ್ರೆ ಆಗಿಲ್ಲ ಅಂತ ಹೇಳಿ ಅನ್ನುವಂಥದ್ದನ್ನ ನಾವು ಕೇಳಿದ್ರು ಕೂಡ ಅಲ್ಲಿರುವಂತ ವಿದ್ಯಾರ್ಥಿಗಳು ಯಾವುದೇ ರೀತಿ ಹೇಳಿಲ್ಲ. ಮತ್ತೆ ಜಿಂದಾಬಾದ್ ಅನ್ನ ಕೂಗಿದ್ರು, ಧಿಕ್ಕಾರವನ್ನ ಕೂಗಿದ್ರು. ಈ ರೀತಿಯಾದಂತ ಅಲ್ಲಿ ಮತ್ತೆ ಎಬಿವಿಪಿ ಕಾರ್ಯಕರ್ತರ ಮೇಲೆ ಕೂಡ ಚಪ್ಪಲಿಯಿಂದ ತೂರಿ ದೊಡ್ಡ ಒಂದು ಅವಾಂತರ ಸೃಷ್ಟಿಯಾಯಿತು. ಕಲ್ಲನ್ನ ತೂರಿದ್ರು ಕೂಡ ಅದು ಎಲ್ಲ ಕೂಡ ಕ್ಯಾಮೆರಾದಲ್ಲಿ ಕೂಡ ಸೆರೆಯಾಗಿರೋದು ಶ್ರೀಲಕ್ಷ್ಮಿ. ನಿನ್ನೆ ಆ ರೀತಿಯಾದಂತಹ ಒಂದು ಘಟನೆ ಆಯಿತು. ಬಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಬಿವಿಪಿ ಕಾರ್ಯಕರ್ತರು ಏನಲ್ಲಿ ಪ್ರೊಟೆಸ್ಟ್ ಮಾಡಿದ್ರು ಅವರನ್ನ ಒಂದು 10-15ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಅವರು ಸರ್ಜಾಪುರ ಪೊಲೀಸರು ಅವರನ್ನ ಬಂಧಿಸಿ ಅವರ ಮೇಲೆ ಎಫ್ಐಆರ್ ಅನ್ನು ಹಾಕಿದ್ದಾರೆ. ಇವತ್ತು ಆನೇಕಲ್ನ ನ್ಯಾಯಾಲಯದಲ್ಲಿ ಅವರು 11 ಗಂಟೆಗೆ ಹೋಗ್ತಾರೆ ಅನ್ನುವಂತ ಮಾಹಿತಿ ಕೂಡ ಬರ್ತಾ ಇದೆ ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ರಮಣ್ ಡೀಟೇಲ್ಸ್ಗಾಗಿ. ಸೊ ಇದಕ್ಕೆ ಈ ಘಟನೆ ಏನಾಗುತ್ತಲ್ಲ ಇದಕ್ಕೆ ಯೂನಿವರ್ಸಿಟಿ ಕ್ಲಾರಿಟಿ ಕೊಟ್ಟಿದೆ. ಯೂನಿವರ್ಸಿಟಿಯ ವಕ್ತಾರರು ಬಂದು ಮಾತನಾಡಿದ್ದಾರೆ. ಏನೇನಾಯ್ತು, ಯೂನಿವರ್ಸಿಟಿ ಇದನ್ನ ಸಪೋರ್ಟ್ ಮಾಡುತ್ತಾ ಇಲ್ವಾ ಅಥವಾ ಈ ಕಾರ್ಯಕ್ರಮ ನಡೆದಿದೆಯಾ ಇಲ್ವಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಆರೋಪ ಏನ್ ಬಂದಿದೆಯಲ್ಲ ವಿಶ್ವವಿದ್ಯಾಲಯದ ವಿರುದ್ಧ ದೇಶದ್ರೋಹಿ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಆರೋಪ, ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ನಾವು ಒಪ್ಪಿಗೆ ಕೊಟ್ಟಿಲ್ಲ ಇಂಥ ಕಾರ್ಯಕ್ರಮಕ್ಕೆ ಅಂತ ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯ ಹೇಳಿದೆ. ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ಕಟ್ಟುನಿಟ್ಟಿನ ನಿಯಮಗಳಿದೆ. ವಿದ್ಯಾರ್ಥಿಗಳ ಗುಂಪು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವ ಆರೋಪ ಇದೆ. ದೇಶ ವಿರೋಧಿ ಕಾರ್ಯಕ್ರಮ ಯೂನಿವರ್ಸಿಟಿ ಕಡೆಯಿಂದ ಆಯೋಜನೆ ಆಗಿಲ್ಲ ಅಂತ ಹೇಳ್ತಾ ಇದೆ. 20 ಜನರಿದ್ದ ಗುಂಪು ನಮ್ಮ ವಿವಿಗೆ ನುಗ್ಗಿತ್ತು, ಘೋಷಣೆ ಕೂಗಿ ಕೆಲವು ಆಸ್ತಿಯನ್ನು ಧ್ವಂಸ ಮಾಡಿದೆ ಅಂತ ಎಬಿವಿಪಿ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ. ಭದ್ರತಾ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯದ ವಕ್ತಾರರು ಆರೋಪ ಮಾಡಿದ್ದಾರೆ. ನೋಡ್ತಾ ಇದೀವಿ, ಒಂದ್ ಕಡೆ ಈ ಸ್ಪಾರ್ಕ್ ಅನ್ನುವಂತಹ ಸಂಘಟನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಅಂತಕ್ಕಂಥ ಪೋಸ್ಟರ್ಗಳು ಸಿಕ್ಕಿದ್ದಾವೆ. ಫೆಬ್ರವರಿ 24ನೇ ತಾರೀಕು ಭಾರತದಿಂದ ಜಮ್ಮು ಕಾಶ್ಮೀರದ ವಿರುದ್ಧ ಏನು ಹಿಂಸೆ ನಡೆದಿದೆ ಅಂತ ಹೇಳ್ಬಿಟ್ಟು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಇದೀಗ ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯ ಇಲ್ಲ, ನಾವು ವಿಶ್ವವಿದ್ಯಾಲಯದವರು ಅದಕ್ಕೆ ಸಾಥ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಎಬಿವಿಪಿ ವಿದ್ಯಾರ್ಥಿಗಳು ಈ ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ತರದೊಂದು ಕಾರ್ಯಕ್ರಮ ಆಯೋಜನೆ ಆಗಿದೆ, ಭಾರತೀಯ ಸೇನೆ ಹಿಂಸಾಚಾರವನ್ನ ಮಾಡಿದೆ ಅಂತ ಕಾರ್ಯಕ್ರಮ ಆಯೋಜನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರೆಹಮಾನ್ ಲೈವ್ ಕನೆಕ್ಟ್ ಆಗಿದ್ದಾರೆ. ರೆಹಮಾನ್, ಇಂಥದ್ದೊಂದು ಕಾರ್ಯಕ್ರಮ ಆಯೋಜನೆ ಆಗಿತ್ತಾ ಇಲ್ವಾ? ನೀವಲ್ಲಿ ಅಲ್ಲಿನ ಸ್ಟೂಡೆಂಟ್ಸ್ ನ ಮಾತಾಡ್ಸಿದ್ರ, ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳನ್ನ ಮಾತನಾಡ್ಸಿದ್ರ, ಅವ್ರೇನ್ ಹೇಳಿದ್ರು? ಎಬಿವಿಪಿ ವಿದ್ಯಾರ್ಥಿಗಳು ಏನ್ ಹೇಳಿದ್ರು? ಅಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವ್ರು ಯಾರಾದ್ರೂ ಮಾತನಾಡಿದ್ರ? ಅಲ್ಲಿನ ವಿಶ್ವವಿದ್ಯಾಲಯದ ವಕ್ತಾರರು ಏನ್ ಹೇಳಿದ್ರು? ಒಟ್ನಲ್ಲಿ ಏನ್ ನಡೆದಿದೆ ಸಂಪೂರ್ಣವಾದ ಚಿತ್ರಣ ಕೊಡೋದಾದ್ರೆ ರೆಹಮಾನ್. ಎಸ್ ಶ್ರೀಲಕ್ಷ್ಮಿ, ನಿನ್ನೆ ಏನು ಸರ್ಜಾಪುರದಲ್ಲಿರುವಂತಹ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಒಳಗಡೆ ಸ್ಪಾರ್ಕ್ ಅನ್ನುವಂತ ಒಂದು ಸಂಘಟನೆ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಪೋಸ್ಟರ್ ನ ಕೂಡ ಹರಿಬಿಟ್ಟಿತ್ತು. ಅಂದ್ರೆ ಭಾರತ ಏನು ಕಾಶ್ಮೀರ ಏನಿದೆ, ಕಾಶ್ಮೀರದ ವಿರುದ್ಧವಾಗಿ ಭಾರತ ಸೈನಿಕರು ಅವಹೇಳನಕಾರಿಯಾಗಿ ನಡ್ಕೊಂಡಿದ್ದಾರೆ, ಚಿತ್ರಹಿಂಸೆಯನ್ನ ನೀಡಿದ್ದಾರೆ, ಮಹಿಳೆಯರನ್ನ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂತ ಒಂದು ಹೇಳಿಕೆಯನ್ನ ಪೋಸ್ಟರ್ ನಲ್ಲಿ ಬಿಟ್ಟು ಅದನ್ನ ಒಂದು ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಒಳಗಡೆ ಇರುವಂತಹ ಕಬೀರಾ ಅನ್ನುವಂತ ಒಂದು ಓಪನ್ ಸ್ಪೇಸ್ ಏನಿದೆ, ಓಪನ್ ಜಾಗ ಏನಿದೆ, ಆ ಒಂದು ಸ್ಥಳದಲ್ಲಿ ಪ್ರತಿಭಟನೆಗೆ ಮಾಡಲಿಕ್ಕೆ ಅಂದ್ರೆ ಒಂದು ಕಾರ್ಯಕ್ರಮವನ್ನ ಮಾಡಲಿಕ್ಕೆ ಅಂದ್ರೆ ಭಾರತ ದೇಶದ ಯೋಧರ ವಿರುದ್ಧವಾಗಿ ಒಂದು ಕಾರ್ಯಕ್ರಮವನ್ನ ಮಾಡಲಿಕ್ಕೆ ಮುಂದಾಗಿರ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಪೋಸ್ಟರ್ ಕೂಡ ಹರಿಬಿಟ್ಟಿರ್ತಾರೆ.
ಮಾಡ್ತಾರೆ. ಈ ಒಂದು ವಿಚಾರ ತಿಳಿದಂತಹ ಎಬಿವಿಪಿ ಕಾರ್ಯಕರ್ತರು ಕೂಡ ಭಾರತ ವಿರೋಧಿ ಚಟುವಟಿಕೆಗಳು ಈ ಒಂದು ಯೂನಿವರ್ಸಿಟಿ ಒಳಗಡೆ ಏನು ಸ್ಪಾರ್ಕ್ ಅನ್ನುವಂತ ಒಂದು ಸಂಘಟನೆ ನಡೆಸ್ತಾ ಇದೆ ಅನ್ನುವಂತ ಒಂದು ಮಾಹಿತಿಯನ್ನು ತಿಳಿದು ಅಲ್ಲಿಗೆ ಯೂನಿವರ್ಸಿಟಿಯ ಮುಂಭಾಗಕ್ಕೆ ಹೋದ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾರೆ. ಯೂನಿವರ್ಸಿಟಿಯ ಕೆಲವೊಂದಿಷ್ಟು ನಾಮಫಲಕಗಳನ್ನ ಕೂಡ ಮಸಿ ಬಳಿದು ಬ್ಯಾನ್ ಸ್ಪಾರ್ಕ್ ಅನ್ನುವಂತ ಒಂದು ಕಪ್ಪು ಮಸಿಯನ್ನ ಬರೆಯುವುದರ ಮೂಲಕ ಒಂದು ಪ್ರತಿಭಟನೆ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಆ ಒಂದು ಯೂನಿವರ್ಸಿಟಿಯ ಒಳಗಡೆ ಇರುವಂತಹ ಸ್ಪಾರ್ಕ್ ಸಂಘಟನೆಗಳು ಹಲವಾರು ಕಾರ್ಯಕ್ರಮಗಳನ್ನ ಅಲ್ಲಿ ಮಾಡಿದೆ ಅನ್ನುವುದಕ್ಕೆ ಸಾಕಷ್ಟು ಪುರಾವೆಗಳು ಸಿಕ್ಕಿದೆ, ಒಂದು ಫೋಟೋಗಳು ಸಿಕ್ಕಿದೆ. ಅವರು ಕುತ್ಕೊಂಡು ಮಾತಾಡೋದಾಗಿರ್ಲಿ, ಮತ್ತೆ ಅವರು ಅಲ್ಲಿ ಪ್ರೊಟೆಸ್ಟ್ ಮಾಡಲಿಕ್ಕೆ ಅಥವಾ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ಅಂದ್ರೆ ಕಾರ್ಯಕ್ರಮದ ನೆಪದಲ್ಲಿ ದೇಶ ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಕೆಲವೊಂದಿಷ್ಟು ಪೋಸ್ಟರ್ ಕೂಡ ಬಿಟ್ಟಿದ್ರು. ಆದ್ರೆ ಇದಕ್ಕೆ ಯೂನಿವರ್ಸಿಟಿಯಲ್ಲಿರುವಂತಹ ಸಿಬ್ಬಂದಿಗಳೇನಿದೆ ಅದಕ್ಕೆ ನಾವು ಯಾವುದೇ ರೀತಿಯಾದಂತಹ ದೇಶ ವಿರೋಧಿ ಚಟುವಟಿಕೆಗಳನ್ನ ನಮ್ಮ ಒಂದು ವಿವಿ ಒಳಗಡೆ ನಾವು ಯಾವುದೇ ರೀತಿ ಮಾಡಲಿಕ್ಕೆ ನಾವು ಪರ್ಮಿಷನ್ ಅನ್ನ ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಕೂಡ ಅವರು ಮಾಧ್ಯಮದ ಎದುರು ಕೂಡ ಹೇಳುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಅದೇ ಯೂನಿವರ್ಸಿಟಿ ಒಳಭಾಗದಲ್ಲೇ ಇರುವಂತಹ ಕಬೀರಾ ಅನ್ನುವಂತಹ ಹಾಲ್ ಏನಿದೆ ಅದು ಇಲ್ಲೇ ಇರೋದು ಅನ್ನೋದನ್ನ ಅವರೇ ಕೂಡ ಒಪ್ಕೊಂಡಿದ್ದಾರೆ. ಅದೇ ಒಂದು ಕಬೀರಾ ಹಾಲ್ ನಲ್ಲಿ ಏನು ಕಬೀರಾ ಅನ್ನುವಂತ ಒಂದು ಓಪನ್ ಸ್ಪೇಸ್ ನಲ್ಲಿ ಸ್ಪಾರ್ಕ್ ಅನ್ನುವಂತ ಒಂದು ಸಂಘಟನೆ ದೇಶ ವಿರೋಧಿ ಸಂಘಟನೆಯಾಗಿದ್ದು ಈ ಒಂದು ಕೆಲವೊಂದಿಷ್ಟು ದೇಶ ವಿರೋಧಿ ಅಂದ್ರೆ ಭಾರತ ಯೋಧರು ಕಾಶ್ಮೀರದಲ್ಲಿರುವಂತಹ ಮಹಿಳೆಯರ ಮೇಲೆ ಅತ್ಯಾಚಾರವನ್ನು ಮಾಡಿದ್ದಾರೆ. 1991 ಫೆಬ್ರವರಿ 23-24ರಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಅಟ್ಯಾಕ್ ಅನ್ನು ಮಾಡಿರ್ತಾರೆ ಕಾಶ್ಮೀರದಲ್ಲಿ ಕುನೋವಾ ಮತ್ತು ಇನ್ನೊಂದು ನಗರದ ಮೇಲೆ ಸುತ್ತುವರೆದು. ಆ ಒಂದು ಭಾರತದ ಯೋಧರು ಮಹಿಳೆಯರ ಮೇಲೆ ಅತ್ಯಾಚಾರವನ್ನು ಮಾಡಿ ಅಲ್ಲಿರುವ ನಾಗರಿಕರ ಮೇಲೆ ಹಿಂಸೆ ಮಾಡಿದ್ರು. ಹಾಗಾಗಿ ಏನು ಕಾಶ್ಮೀರ ಮತ್ತು ಭಾರತ ಪ್ರತ್ಯೇಕವಾಗಬೇಕು, ಭಾರತ ಯಾವಾಗಲೂ ಕಾಶ್ಮೀರದ ಮೇಲೆ ಒಂದು ವಿರೋಧಿ ಹೇಳಿಕೆಯನ್ನ ಹಿಂಸಾಚಾರವನ್ನ ನಿರಂತರವಾಗಿ ಮಾಡ್ತಾ ಇದೆ. ಅಂದ್ರೆ ಭಾರತೀಯ ಯೋಧರು ಹಿಂಸಾಚಾರ ಅತ್ಯಾಚಾರವನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಅಲ್ಲಿಂದ 30ಕ್ಕೂ ಹೆಚ್ಚು ಮಹಿಳೆಯರಿಗೆ ಅನ್ಯಾಯ ಆಗಿದೆ. 18ರಿಂದ 80 ವರ್ಷದವರೆಗೂ ಕೂಡ ಅಲ್ಲಿ ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅನ್ನುವಂತ ಒಂದು ಪೋಸ್ಟರ್ ಅನ್ನ ಏನು ಸ್ಪಾರ್ಕ್ ಅನ್ನುವಂತ ಒಂದು ಸಂಘಟನೆ ಬಿಡುಗಡೆ ಮಾಡಿ ನಿನ್ನೆ ಅಲ್ಲಿ ಆಯೋಜನೆ ಮಾಡಲಿಕ್ಕೆ ಅಂದ್ರೆ ಸಂಜೆ 6 ಗಂಟೆ ಸುಮಾರಿಗೆ ಏನು ಸರ್ಜಾಪುರದ ಏನು ಯೂನಿವರ್ಸಿಟಿ ಇದೆಯೋ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಒಳಗಡೆ ಇರುವಂತಹ ಸ್ಪಾರ್ಕ್ ಏನು ಕಬೀರಾ ಅನ್ನುವಂತ ಒಂದು ಓಪನ್ ಸ್ಪೇಸ್ ಅಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ, ನಮಗೆ ನೀವೆಲ್ಲರೂ ಕೂಡ ಬೆಂಬಲವನ್ನ ನೀಡಬೇಕು ಅನ್ನುವಂಥದ್ದನ್ನ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳಿಗೂ ಕೂಡ ಅವರು ಕೊಟ್ಟಿರುವಂತದ್ದು ಮಾಹಿತಿ ಬಂದಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಆ ವಿಚಾರವನ್ನ ತಿಳಿದಂತ ಎಬಿವಿಪಿ ಏನು ಕಾರ್ಯಕರ್ತರಿದ್ದಾರೆ ಅವರೆಲ್ಲರೂ ಕೂಡ ಆ ಯೂನಿವರ್ಸಿಟಿಯ ಒಳಭಾಗದಲ್ಲಿ ನುಗ್ಗಿ ಒಳಗಡೆ ಪ್ರತಿಭಟನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಕೂಡ ಮಾಧ್ಯಮದವರು ಅವರನ್ನ ಪ್ರಶ್ನೆಯನ್ನ ಮಾಡಿದ್ರು. ಎಬಿವಿಪಿ ಅವರು ನಾವು ಯಾತಕ್ಕಾಗಿ ಪ್ರೊಟೆಸ್ಟ್ ಮಾಡ್ತಿದೀವಿ ಅನ್ನೋದಕ್ಕೆ ಉದಾಹರಣೆ ಅಂದ್ರೆ ಆ ಪೋಸ್ಟರ್ ಗಳನ್ನ ಹಿಡಿದು ಕೂಡ ತೋರಿಸುವಂತ ಕೆಲಸ ಮಾಡಿದ್ರು. ಬಟ್ ಯೂನಿವರ್ಸಿಟಿಯ ಒಳಗಡೆ ಇರುವಂತ ಯಾರೊಬ್ರು ಕೂಡ ಯೂನಿವರ್ಸಿಟಿಗೆ ಸೇರಿರುವಂತ ಒಬ್ರು ಕೂಡ ಇಲ್ಲಿ ಆ ರೀತಿ ಚಟುವಟಿಕೆಗಳು ಆಗಿದೆಯಾ, ಒಂದು ವೇಳೆ ಆಗಿಲ್ಲ ಅಂದ್ರೆ ಆಗಿಲ್ಲ ಅಂತ ಹೇಳಿ ಅನ್ನುವಂಥದ್ದನ್ನ ನಾವು ಕೇಳಿದ್ರು ಕೂಡ ಅಲ್ಲಿರುವಂತ ವಿದ್ಯಾರ್ಥಿಗಳು ಯಾವುದೇ ರೀತಿ ಹೇಳಿಲ್ಲ. ಮತ್ತೆ ಜಿಂದಾಬಾದ್ ಅನ್ನ ಕೂಗಿದ್ರು, ಧಿಕ್ಕಾರವನ್ನ ಕೂಗಿದ್ರು. ಈ ರೀತಿಯಾದಂತ ಅಲ್ಲಿ ಮತ್ತೆ ಎಬಿವಿಪಿ ಕಾರ್ಯಕರ್ತರ ಮೇಲೆ ಕೂಡ ಚಪ್ಪಲಿಯಿಂದ ತೂರಿ ದೊಡ್ಡ ಒಂದು ಅವಾಂತರ ಸೃಷ್ಟಿಯಾಯಿತು. ಕಲ್ಲನ್ನ ತೂರಿದ್ರು ಕೂಡ ಅದು ಎಲ್ಲ ಕೂಡ ಕ್ಯಾಮೆರಾದಲ್ಲಿ ಕೂಡ ಸೆರೆಯಾಗಿರೋದು ಶ್ರೀಲಕ್ಷ್ಮಿ. ನಿನ್ನೆ ಆ ರೀತಿಯಾದಂತಹ ಒಂದು ಘಟನೆ ಆಯಿತು. ಬಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಬಿವಿಪಿ ಕಾರ್ಯಕರ್ತರು ಏನಲ್ಲಿ ಪ್ರೊಟೆಸ್ಟ್ ಮಾಡಿದ್ರು ಅವರನ್ನ ಒಂದು 10-15ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಅವರು ಸರ್ಜಾಪುರ ಪೊಲೀಸರು ಅವರನ್ನ ಬಂಧಿಸಿ ಅವರ ಮೇಲೆ ಎಫ್ಐಆರ್ ಅನ್ನು ಹಾಕಿದ್ದಾರೆ. ಇವತ್ತು ಆನೇಕಲ್ನ ನ್ಯಾಯಾಲಯದಲ್ಲಿ ಅವರು 11 ಗಂಟೆಗೆ ಹೋಗ್ತಾರೆ ಅನ್ನುವಂತ ಮಾಹಿತಿ ಕೂಡ ಬರ್ತಾ ಇದೆ ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ರಾಮನ್, ಡೀಟೇಲ್ಸ್ಗಾಗಿ.